ನಗರಸಭೆ ಅಧಿಕಾರಿಗಳು ದೇವಸ್ಥಾನದ ಆಸ್ತಿಯನ್ನು ಹಣ ಪಡೆದು ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡುತ್ತಿದ್ದಾರೆ. ನಗರಸಭೆ ಸದಸ್ಯರಾದ ಪುರುಷೋತ್ತಮ್ ಆರೋಪ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ತಿರ ಇರುವ NNT ಲೇಔಟ್ನಲ್ಲಿ ಅರಿಶಿನಗುಂಟೆ ಗ್ರಾಮದ ಸರ್ವೆ ನಂಬರ್ 124ರಲ್ಲಿ 19 ಎಕರೆ 35 ಗುಂಟೆ ವಿಸ್ತೀರ್ಣ ಜಮೀನು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ ಸ್ವತ್ತಾಗಿರುತ್ತದೆ. ನಗರಸಭೆ ಅಧಿಕಾರಿಗಳು ಶಾಮೀಲಾಗಿ ಖಾತೆ ಮಾಡುತ್ತಿದ್ದಾರೆ ಎಂದು ಆರೋಪ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಸದಸ್ಯರಾದ ಪುರುಷೋತ್ತಮ್, ಇದಕ್ಕಿಂತ ಮುಂಚೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನೆಲಮಂಗಲ ನಗರಸಭೆ ಅಧಿಕಾರಿಗಳಿಗೆ ಮತ್ತು ACDCಗೆ ಎಲ್ಲ ಅರ್ಜಿಯನ್ನು ನೀಡಿದೆ. DC ಸಹ ಯಾವುದೇ ರೀತಿಯ ಖಾತೆ ಮಾಡಬಾರದು ಎಂದು ಆರ್ಡರ್ ಮಾಡಿದ್ದಾರೆ. ಆದರೆ ನೆಲಮಂಗಲ ನಗರಸಭೆ ಅಧಿಕಾರಿಗಳಿಗೆ DC ಅವರ ಆರ್ಡರ್ ಲೆಕ್ಕವಿಲ್ಲ. ಈ ದಿನ ಏಕಾಏಕಿ ದುಡ್ಡು ಕಟ್ಟಿಸಿಕೊಂಡು ಚಲನ್ ತೆಗೆದಿದ್ದಾರೆ. ಇದರ ಅರ್ಥ ಒಂದೇ ಅಲ್ವಾ? ನಗರಸಭೆ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿದ್ದಾರೆ. ಈ ಕೂಡಲೇ ಚಲನ್ ಕ್ಯಾನ್ಸಲ್ ಮಾಡಿ ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಮುಡಿಪಾಗಿರಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕವಾಗಿ ಪ್ರತಿಭಟನೆ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಲೂಟಿ ಮಾಡ್ತಾ ಇದ್ರು. ಅವ್ರ ಪಾಪ 3-4 ತಿಂಗಳು ಅಲ್ದಾಡಿ ನೋಟಿಸ್ನ ಖಾತೆ ಮಾಡಿಕೊಟ್ಟಿದ್ರು. ಈಗ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಶ್ರೀವರ್ಗಕ್ಕೆ ಸೇರಿದ ದೇವಸ್ಥಾನ ಅರ್ಚನೆ ಖಾತೆ ಮಾಡಕ್ಕೆ ಹೊರಟವ್ರೆ. ಇದು ಕಾನೂನು ಬಾಹಿರ. ಇವ್ರು ಹೇಳೋರು ಕೇಳೋರು ಯಾರೂ ಇಲ್ಲ. ಇವ್ರ ಬಗ್ಗೆ ನಾನು ಕೇಳಕ್ಕೆ ಹೋದ್ರೆ ನನ್ನ ಮೇಲೇ ರೇಗ್ತಾರೆ. ದಯಮಾಡಿ ಇದನ್ನ ಎಲ್ಲ ಮಾಧ್ಯಮದವರು ತಿಳಿಸಿ ದೇವಸ್ಥಾನ ಆಸ್ತಿನ ರಕ್ಷಣೆ ಮಾಡಬೇಕು. ಈ ಕಾಶಿ ದೇವಸ್ಥಾನದ ಆಸ್ತಿನ ದುಡ್ಡು ಕಳಿಸ್ಕೊಂಡಿದ್ದಾರೆ. ಆಗಲೇ ಕೇಳಿದ್ರೆ ನಾನು ಕ್ರಮ ತಗೊಂಡಿದ್ದೀವಿ ಅಂತೇಳಿ ಅಲ್ಲಿ ನೋಡಿದ್ರೆ ದುಡ್ಡು ಕಳಿಸ್ಕೊಂಡಿದ್ದಾರೆ. ಕಾಶಿ ಸ್ವಾಮಿ ದೇವಸ್ಥಾನದ 19 ಎಕರೆ 35 ಗುಂಟೆ ಜಾಗ, ಅದು ಇನಾಮತಿ ಜಾಗ. ಅದು ಯಾರು ಕೊಡಬೇಕು ಅಂದ್ರೆ ದೇವಸ್ಥಾನದ ಅರ್ಚಕರಾಗಿರ್ಬೇಕು, ಇಲ್ಲ ನೌಕರರಾಗಿರ್ಬೇಕು. ಇವ್ರು ಯಾರು ಅಲ್ಲ. 1979ರಲ್ಲಿ ಇವ್ರು ಅರ್ಜಿ ಹಾಕೊಂಡಿದ್ರಲ್ಲ, ಇವರೆಲ್ಲ ನೌಕರರು ಮತ್ತೆ ಅರ್ಚಕರಲ್ಲ ಅಂತ ವಜಾಗಿದೆ. 1982ರಲ್ಲಿ ಇವರು ಬೋಗಸ್ ಲೆಟರ್ ಮಾಡ್ಕೊಂಡು ನಾವು ಅರ್ಚಕರು ನಾವು ಕೆಲಸ ಮಾಡ್ತಿರೋ ಅಂತ ಹಾಕೊಂಡು ಬೋಗಸ್ ಮಾಡ್ಕೊಂಡಿದ್ದಾರೆ. ಈ ಲೆಟರ್ ನನ್ನ ಹತ್ರ ಇದೆ, ನಿಮ್ಗೆ ಕೊಡ್ತೀನಿ. ಈ ಅಧಿಕಾರಿಗೆ ಕೇಳಿದ್ರೆ ಯಾವುದೇ ರೀತಿ ಅನಿಸ್ತಿಲ್ಲ. ಈಗ DC ಆದೇಶ ಆಗಿರೋದೇನೆಂದ್ರೆ ಇವರು ಈ ಸರ್ವೆ ನಂಬರ್ 2 ಸರ್ವೆ ನಂಬರ್ ಬಂದಿದೆ. ಈ ಸರ್ವೆ ನಂಬರ್ಗೆ ಕಾನೂನು ರೀತಿ ಕ್ರಮ ವಹಿಸಿ ಹೇಳಿರೋದು. ಇವರು ಖಾತೆ ತೆರೀತಿದ್ದಾರೆ. ನಾನೇ ಮಾಹಿತಿ ತರ ನಾನು ಅರ್ಜಿದಾರ, ನಾನು ಅರ್ಜಿ ಹಾಕಿದೆ, DC ಹಾಕಿದೆ, ಆಮೇಲೆ ಇಲ್ಲಿ ನಗರಸಭೆಗೂ ಹಾಕಿದ್ದೀನಿ. ನಗರಸಭೆಯಲ್ಲಿ ಖಾತೆ ಮಾಡಬೇಡಿ ಅಂತ ಮೀಟಿಂಗ್ ಅಲ್ಲಿ ನಾನು ಹೇಳಿದ್ದೀನಿ. ಎಲ್ಲ ಸದಸ್ಯರು ಹೇಳೋರೆ. ಇವರು ಮೀಟಿಂಗ್ ಅಲ್ಲಿ ಅಧ್ಯಕ್ಷರು ಮತ್ತೆ ಪೌರಾಯುಕ್ತರು ಸೇರ್ಕೊಂಡು ಎಲ್ಲ ಒಪ್ಪಿದ್ದಾರೆ. ಪುರುಷೋತ್ತಮ್ ಮಾತ್ರ ಒಬ್ಬ ಒಪ್ಪಿಲ್ಲ ಅಂತ ರೆಸಲ್ಯೂಷನ್ ಬರ್ತಿದ್ದಾರೆ. ಇದು ಸುಳ್ಳು. ನಿಮ್ಗೆ ನಂಗೆ ಸತ್ಯ ಗೊತ್ತಾಗ್ತಂದ್ರೆ ಎಲ್ಲಾ ಸದಸ್ಯರು ಹೋಗಿ ಕಾಶಿ ದೇವಸ್ಥಾನದ್ದು ಮೀಟಿಂಗ್ ಬಂದಿತ್ತಲ್ಲ, ನೀವು ಒಪ್ಪಿದ್ದೀರಾ ಅಂತ ಕೇಳಿ. ಅವ್ರ ಅಚ್ಚನ ಒಪ್ಪಿದ್ದಾರೆ ಅಂದ್ರೆ ನಬ್ಬಂದೇ ತಗೊಳ್ಳಿ, ಇಲ್ಲಾಂದ್ರೆ ಅದು ಊರ್ಜಿತ ಅಲ್ಲ, ಅದು ಬೋಗಸ್. ಇವ್ರು ಬೇಕಂತ ಅಧ್ಯಕ್ಷರು ಮತ್ತೆ ಪೌರಾಯುಕ್ತರು ಬರ್ಕೊಂಡಿರೋದು. ದಯಮಾಡಿ ಇದಕ್ಕೆ ನ್ಯಾಯ ಕೊಡಿಸಿ. ದಯಮಾಡಿ ಎಲ್ಲಾ ಸಾರ್ವಜನಿಕರಲ್ಲಿ ಸದಸ್ಯರನ್ನ ಕೇಳಕೊಳ್ಳೋದಂದ್ರೆ ದೇವಸ್ಥಾನ ಆಸ್ತಿ ಆದ್ರೂ ರಕ್ಷಣೆ ಮಾಡಿ. ಇದು ನಮಗೆ ಸೇರಿದಂತ ಎಲ್ಲಾ ಜನಾಂಗಕ್ಕೆ ಸೇರಿದಂತ ಆಸ್ತಿ. ಇದು ಅವ್ರ ಅಪ್ಪನ ಆಸ್ತಿ ಅಲ್ಲ. ದಯಮಾಡಿ ಉಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಮುಂದಿನ ಇವರು ಇದೇ ಖಾತೆ ಈಗ ಮಾಡಿದ್ರೆ ನಾಳೆ ಪ್ರತಿಭಟನೆ ಮಾಡ್ತೀವಿ. ಹಿಂದೂ ಧಾರ್ಮಿಕ ವ್ಯಕ್ತಿಯವರು ಬರ್ತಾರೆ, ಎಲ್ಲಾ ಮೆಂಬರ್ಗಳು ಬರ್ತಾರೆ, ಮತ್ತೆ ಎಲ್ಲಾ ಸಾರ್ವಜನಿಕರು ಬರ್ತಾರೆ. ಶ್ರೀ ಕಾಶಿ ದೇವಸ್ಥಾನದ ಭಕ್ತಾದಿಗಳು ಸಹ ಬರ್ತಾರೆ. ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ. ಇವ್ರ ಖಾತೆ ಓಪನ್ ಮಾಡಿದ್ರೆ ಪ್ರೊಟೆಸ್ಟ್ ಮಾಡ್ತೀವಿ ನಾವು. ಜಾಗ ಎಲ್ಲಿ ಬರುತ್ತೆ ಸರ್? ಇದು ಜಾಗ ಇದು ಗಿರುಬಂಗ್ಲಾ ಜನಪ್ರಿಯ ಅಪಾರ್ಟ್ಮೆಂಟ್ ಅದೆಲ್ಲ, ಅಲ್ಲಿಂದನೂ ಸಹ 19 ಎಕರೆ 35 ಗುಂಟೆ ಎಲ್ಲ ಬಲಾಢ್ಯರು ಹಾಕೊಂಡಿದ್ದಾರೆ. ದಯಮಾಡಿ ನಮಗೆ ರಕ್ಷಣೆ ಕೊಡಬೇಕು. ಪೊಲೀಸರು ಕೇಳ್ಕೊಳ್ಳೋದು ಒಂದೇ, ದೇವಸ್ಥಾನ ರಕ್ಷಣೆಗಾಗಿ ಓಡಾಡ್ತೀವಿ. ದೇವಸ್ಥಾನ ಆಸ್ತಿಗಾಗಿ ನಮಗೆ ರಕ್ಷಣೆ ಕೊಡಿ. ನೀವು ಸರ್ವೆ ನಂಬರ್ 124 ಅಂದ್ರೆ ಸರ್ ನೀವು ಹೇಳೋ ಪ್ರಕಾರ ಹೌದು. ಇಲ್ಲಿ ನೋಡಿ, ಈಗ ಪ್ರೂಫೇ ಕೊಡ್ತೀನಿ ನಾನು. ಅವ್ರು ಹೇಳಿರೋದು ಕಾನೂನು ರೀತಿ ಕ್ರಮ ವಹಿಸಿ ಅಂತ ಹೇಳಿರೋದು DC ಅವರು. ನನಗೆ ಮಾಹಿತಿ ಕೊಡಿ ಅಂತ ಹೇಳಿ ನನಗೆ ಮಾಹಿತಿನೂ ಕೊಡದಾನೆ ಇವರು ಇಷ್ಟು ಪೇಪರ್ ಇಟ್ಕೊಂಡು ಖಾತೆ ಮಾಡಕ್ ರೆಡಿ ಮಾಡೋರೆ. ಈಗಾಗಲೇ ದುಡ್ಡು ಕಟ್ಸ್ಕೊಡೋದ್ರೆ ಖಾತೆ ಮಾಡಲೇಬೇಕು. ಹೆಂಗ್ ಕಟ್ಸ್ಕೊಂಡು ಇವರು ನಾನು ಮಾಹಿತಿ ಕೊಡ್ದಾನೆ. ಹೆಂಗ್ ಕಟ್ಸ್ಕೊಂಡ್ರು? ಒಂದು ಸ್ಪಾಟ್ ಹೋಗಿಲ್ಲ, ಅಲ್ಲಿ CA ಪಾರ್ಕ್ ಬಿಟ್ಟಿಲ್ಲ ಲೇಔಟ್ ಅಲ್ಲಿ. ನೋಡಿದ್ರ? ಅಲ್ಲೋಗಿ ನೋಡಿಬೇಕಾರೆ CA ಪಾರ್ಕ್ ಬಿಟ್ಟಿಲ್ಲ, ಒಂದು ಬೋರ್ ಹಾಕ್ಸಿಲ್ಲ. ನೋಡಿ ಒಂದ್ಸರಿ ನಿಮ್ಗೆ ಗೊತ್ತಾಗೋದು. ಈಗ ನೀವು ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಸರ್? ನಾನು ಕೇಳಿ ಹೂಹಪ್ಪ ಕೊಟ್ಬಿಟ್ಟು ಈಗ ನೋಡಿದ್ರೆ ದುಡ್ಡು ಕಟ್ಸ್ಕೊಂಡವ್ರೆ. ಅದಕ್ಕೆ ನಾನು ಎಲ್ಲಾ ಮೆಂಬರ್ಗಳನ್ನ ಕರೆದಿ ನಾನು ಗಲಾಟೆ ಮಾಡಕ್ ರೆಡಿ ಮಾಡ್ತಾ ಇದ್ದೀನಿ. ಇದನ್ನ ವಜಾ ಮಾಡೋದಕ್ಕೆ ಬಿಡಲ್ಲ. ಈ ಖಾತೆನ ವಜಾ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ಬಿಡಲ್ಲ. ತಮ್ಮ ಹೆಸರು ಸರ್? ಪುರುಷೋತ್ತಮ್ ಅಂತ, ನಗರಸಭೆ ಸದಸ್ಯರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.